ವೇಗದ ದಾಳಿಗೆ ಕಾತುರುವ ನಿರೀಕ್ಷೆಯಲ್ಲಿ ಉತ್ತರ ಪ್ರದೇಶ ವರ್ಸಸ್ ಕರ್ನಾಟಕ ಆರಂಭಿಕ ಹಂತದಲ್ಲಿ ಅಲ್ಲಿ ನಿಂತವರೆಲ್ಲ ತಂಡದ ಖಾತೆಯನ್ನು ಆರಂಭಿಸಿದ್ದಾರೆ. ಮೀರ ತಂಡದ ಸೆಮಿಫೈನಲ್ ಪಂದ್ಯದ ಗೆಲುವಿನ ರೂವಾರಿ ವೇಗದ ದಾಳಿಗೆ ಕಾತುರುವ ನಿರೀಕ್ಷೆಯಲ್ಲಿ ಟೀಮ್ ಐತ್ರಿ. ಸಮಬಲದ ಹೋರಾಟದಲ್ಲಿ ಪಂದ್ಯ ಸಂಪಾದನೆ ಆಗ್ತಾ ಇದೆ. ಮತ್ತೊಮ್ಮೆ ಮೀರ ತಂಡದ ಪ್ರಮುಖ ಸಪಟಿ ದಾಳಿಗಾತಿ ಅಂತರದಲ್ಲಿ ಅದ್ಭುತವಾದ ಹ್ಯಾಂಡ್ರಿಕ್ ಪ್ರಯತ್ನ ಆಗ್ತಾ ಇದೆ. ಎರಡು ಸಮಬಲ. ಅಲ್ಲೋ ಅಲ್ಲಿ ಅಜ್ಜೆ ಅಲ್ಲಿ ನಿಂತವ್ರಣ ಕೆಳಗಿಡ್ರಪ್ಪ ಈ ಕಡೆ ಬರ್ರಿ. ಅಲ್ಲಿ ಪ್ರೇಕ್ಷಕರು ಎಲ್ಲರೂ ವೀಕ್ಷಣೆ ಮಾಡ್ತಿದ್ದಾರೆ. ಕೆಳಕೊಡ್ರಪ್ಪ, ಮುಂದಿನ ಮೈದಾನದಾಗಿದ್ದಾರೆ ಕೆಳಕೊಡ್ರಿ ದಯವಿಟ್ಟು. ಹಿಂದ್ಗಡೆ ನಿಂತು ನೋಡ್ತಾ ಇದ್ದಾರೆ. ವಿರಾಮದ ನಂತರ ಪಂದ್ಯ ಆರಂಭದ 3-2 ಪಂದ್ಯ. ಮತ್ತೊಮ್ಮೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 3 ಸಮಬಲ. ಸಮಬಲದಲ್ಲಿ ಹೋರಾಟದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಎಲ್ಲ ಪ್ರೇಕ್ಷಕರು ಶಾಂತತೆಯನ್ನು ಹಲೋ ಒಂದಷ್ಟೊತ್ತಿಗೆ ವಾಪಸ್ ಸಾಥಿಯನ್ನು ಪಡೀತಾ ಇದ್ದಾರೆ. ಬಹುಮಾನದ ಪ್ರಾಯೋಜಕರಾಗಿರುವಂತಹ ವಾಳ್ಕೆ ಪರಿವಾರದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಸಂಜೀವಣ್ಣ ವಾಳ್ಕೆರವರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಅವರು ಎಲ್ಲೇ ಇದ್ರು ಕೂಡ ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಲೋ ಹೇಳ್ರಿ ಸರ್. ಹಾ ಸರ್, ಎಲ್ಲ ಆಟಗಾರರಿಗೆ ಪಂದ್ಯ ಮುಗಿದ ನಂತರ ಊಟ ವ್ಯವಸ್ಥೆ ಮಾಡಲಾಗಿದೆ. ಊಟ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಆಟಗಾರರು. धन्यवादಗಳು. आटगार मात्र इथे सर्व खेळाडूंची जेवणाची व्यवस्था केली आहे. आपण सगळेजण जेवण करून जायचं आहे. सामना संपल्यानंतर आपल्या जेवणाची व्यवस्था करण्यात आली आहे. सर्व खेळाडूंची फक्त खेळाडूंच्यासाठी जेवण आहे. ಎಲ್ಲ ಆಟಗಾರ ಮಾತ್ರ ಊಟ ಹೋಗ್ಬೇಕು. ಆಟಗಾರದ ಪಂದ್ಯ ಮುಗಿದ ನಂತರ ಊಟ ವ್ಯವಸ್ಥೆ ಮಾಡಲಾಗಿದೆ. ಆದರೆ ನಿನ್ನೆಯಿಂದ ಬಾಳಬಂದು ಈ ಪರಮಾನಂದವಾಡಿ ಕಬಡ್ಡಿ ವೈಭವನ್ನ ರಾಜ್ಯದ ತುಂಬ ಮಾಧ್ಯಮದ ಮುಖಾಂತರ ಹರಡಿಸಿರುವಂತಹ ಸ್ಥಳೀಯ ಮಾಧ್ಯಮದ ಮಿತ್ರರಾಗಿರುವಂತಹ ಆತ್ಮೀಯರಾಗಿರುವಂತಹ ಸ್ಕಂದನ ಪೊಮ್ಮಟ್ನೂರ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅವರೊಂದಿಗೆ ಅವರ ಸ್ನೇಹಿತರಾಗಿರುವಂತಹ ತುಕಾರಮ್ಮನ ಆಗಿರ್ಬೋದು, ಯಲ್ಲಪ್ಪನ ಆಗಿರ್ಬೋದು, ಆತ್ಮೀಯ ಸಹೋದರಾಗಿರುವಂತಹ ಯುವರಾಜ್ ಅವರು ಕೂಡ ಅನೇಕ ಮಾಧ್ಯಮದ ಮಿತ್ರರು ಕೂಡ ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ರು. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಿನ್ನೆ ತಾನೇ ಉದ್ಘಾಟನೆಗೊಂಡಿರುವ ಪಂದ್ಯಾವಳಿಯ ದೃಶ್ಯಗಳನ್ನ ತಾವೆಲ್ಲರೂ ಕೂಡ RJ32 ಕನ್ನಡ ನ್ಯೂಸ್ ನಲ್ಲಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ. ಹಲೋ.
ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ 6-6 ಸಮಬಲ. ಕೈ ಬಿತ್ತಿರಿ ಒಂದರ ದಯಮಾಡಿ ಕಬಡ್ಡಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಕಬಡ್ಡಿ ಅಭಿಮಾನಿಗಳು ದಯಮಾಡಿ ಬ್ಯಾರಿಕೇಡ್ ಸ್ವಲ್ಪ ಬಿಟ್ಟೆ ನಿಲ್ರಿ. ದಯಮಾಡಿ ಬ್ಯಾರಿಕೇಡ್ ಬಿಟ್ಟೆ ನಿಲ್ರಿ. ಏನು 6ರಲ್ಲಿ ಮಧ್ಯ 1 ಅಂಕದ ಅಂತರದಲ್ಲಿ ಮೀರ ತಂಡ ಮುನ್ನಡೆಯಲ್ಲಿದೆ. +15 ನಿಮಿಷದ ಪಂದ್ಯ. ಉತ್ತಮ ದಾಳಿ ಸಂಘಟನೆಯಲ್ಲಿ ದಾಳಿಗಾರ್ತಿ ಕಾಯ್ದು ನೋಡೋಣ. 1 ಅಂಕದ ಸಂಪಾದನೆಯೊಂದಿಗೆ ಮರಳಿ ಅಂಕಣಕ್ಕೆ 7 ಸಪ್ತ. ಯುಪಿ 11 ನಂಬರ್ ಜರ್ಸಿ ನಂಬರ್ ಆಟಗಾರ್ತಿ ದಾಳಿಯನ್ನ ಮಾಡ್ತಾ ಇದ್ದಾಳೆ. ಕಾಯ್ದು ನೋಡೋಣ ಫಲಿತಾಂಶಕ್ಕೆ. ಜೋರಾದ ಚಪ್ಪಾಳೆ ತಟ್ಟಬೇಕು ಪ್ರೇಕ್ಷಕರು, ಜೋರಾದ ಚಪ್ಪಾಳೆ ತಟ್ಟಬೇಕು. ಆಟಗಾರ್ತಿಯರಿಗೆ ಅದ್ಭುತವಾದಂತಹ ಹಿಡಿತ ಆಗ್ತಾ ಇದೆ ಕರ್ನಾಟಕ ಆಟಗಾರ್ತಿಯರು. 8-7ರಲ್ಲಿ ಪಂದ್ಯ ಸಾಗುತ್ತಾ ಇದೆ. 1 ಅಂಕದ ಅಂತರದಲ್ಲಿ ಕರ್ನಾಟಕ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ದಾಳಿ ಮಾಡ್ತಕ್ಕಂಥ ಜರ್ಸಿ ನಂಬರ್ 8 ಆಟಗಾರ್ತಿಯನ್ನು ಹಿಡಿದ್ರೆ ₹100 ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಕಬ್ಬಾರ್ ಶಿವ ಅವರು. 8-7ರಲ್ಲಿ ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ಮನೀಶ್ ವಾರ್ಸಿವ್ ಕಾಲೇಜ್ ದಕ್ಷಿಣ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ರಾಮ ಸೂರ್ಯವಂಶಿ ಅವರು ಈ ದಾಳಿಗಾರ್ತಿಯನ್ನು ಹಿಡಿದ್ರೆ ₹100 ಬಹುಮಾನವನ್ನು ಕೊಟ್ಟಿದ್ದಾರೆ. ಪ್ರೇಕ್ಷಕರು ಕಬಡ್ಡಿಯ ಕವಿಯ ಕೊನೆಯ ಕ್ಷಣಗಳಿವು. ಇವು ಸುಮಾರು 364 ದಿನಗಳು ನಿಮ್ಮ ಮೆದುಳಿನಲ್ಲಿ ಹರಿದಾಡುವಂತಹ ಸನ್ನಿವೇಶ. ಗಮನಿಸಿಕೊಳ್ಳಿ, ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಅವಕಾಶ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅಗ್ನಿ ಬಲದ ಆಟಗಾರ್ತಿ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ತಾರ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಮುಂದಾಗ್ತಾ ಇದ್ದಾರೆ. 8 ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ. ಗೆಲುವಿನ ರುವಾರಿಗಳು ಯಾರಾಗ್ತಾರೆ ಅಂತ ಕಾಯುತ್ತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಈ ಆಟಗಾರ್ತಿಯನ್ನು ಹಿಡಿದ್ರೆ ₹100 ಬಹುಮಾನ ಇದೆ. ಇದು ಮತ್ತೊಮ್ಮೆ ಮೀರ ತಂಡದ ಪ್ರಮುಖ ತಾರ ದಾಳಿ ಭಾಗದಲ್ಲಿ. ಉತ್ತಮವಾದ ದಾಳಿಯ ಸಂಘಟನೆ ಮಾಡ್ತಾ ಇದ್ದಾರೆ. ಅಂಕ ಕದಿಯುವ ಪ್ರಯತ್ನದಲ್ಲಿ ನಿರ್ಣಾಯಕಕ್ಕೆ ಕಾಯ್ದು ನೋಡೋಣ ನಾವೆಲ್ಲರೂ. ಉತ್ತಮವಾದ ದಾಳಿಯ ಸಂಘಟನೆ ಕ್ಷೇತ್ರರಕ್ಷಣೆ ವಿಫಲವಾಗಿದೆ ಅಂತ ಅನ್ಸುತ್ತೆ. ನೋಡೋಣ. 1 ಅಂಕದ ಸಂಪಾದನೆಯೊಂದಿಗೆ ಮರಳಿ ಅಂಕಣಕ್ಕೆ. ಅಗ್ನಿ ತಂಡಕ್ಕೆ ಮಾಡುವ ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಮನೀಶ್ ವಾರ್ಸಿವ್ ಕಾಲೇಜ್ ಅಗ್ನಿ ತಂಡದ ಆಟಗಾರ್ತಿ ನೋಡಬೇಕಲ್ಲಿ ಬಸವರಾಜ್ ಗುರುಸರವರ ಗಡ್ಡಿಯಲ್ಲಿ ಪಳಗಿರುವಂತಹ ಆಟಗಾರ್ತಿಯರು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಯುಪಿ ತಂಡವನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಫೆಡರೇಷನ್ನಿಂದ ಹದ್ದಿನ ಕಣ್ಣಿನ ರೆಫರಿಗಳು ಹಗಲಿರುಳು ಎನ್ನದೆ ಶ್ರಮಿಸಿ ಈ ಪಂದ್ಯಾಟವನ್ನ ಅತ್ಯುತ್ತಮವಾದ ನಿರ್ಣಯದೊಂದಿಗೆ ಕೊನೆ ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಶ್ರೀ ಗುರುಸಿದ್ದೇಶ್ವರ ಯುವಕ ಮಂಡಳದ ಪರವಾಗಿ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ವೈಭವದಲ್ಲಿ ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೂ ಅನಂತವಾದ ಅಭಿನಂದನೆಗಳನ್ನ ಸಲ್ಲಿಸತಕ್ಕಂತಹ ಒಂದು ಕವಿ ನೆನಪಿನ ಬುದ್ಧಿಯನ್ನ ಮುಂದೆ ಇಡ್ತಾ ಇದೆ. ಮತದ ದಾಳಿ ಭಾಗದಲ್ಲಿ ಅಗ್ನಿ ತಂಡದ ಪ್ರಮುಖ ದಾಳಿಗಾರ್ತಿ 9-9 ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗುತ್ತಾ ಇದೆ. ನೋಡಬೇಕಲ್ಲಿ ವೇಗದ ದಾಳಿಗಾರ್ತಿ ಅಂಕ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ತಂಡದಲ್ಲಿ ಅಷ್ಟೇ ಅನುಭವವುಳ್ಳಂತಹ ಆಟಗಾರ್ತಿಯರು ಕೂಡಿದಂತಹ ಸಮಾಗಮ. ಇದು ಫೈನಲ್ ಪಂದ್ಯ. 30,000 ಜನರಿಗೆ ಆಕರ್ಷಕ ಟ್ರೋಫಿಗಳ ಪಂದ್ಯದ ಚಿತ್ರಣವೇ ಬದಲಾವಣೆ ಆಗ್ತಾ ಇದೆ. ಪಂದ್ಯ ಆರಂಭದಲ್ಲಿ ಮತ್ತಿನಿಗಳಿಗೆ ಉಳ್ತಾ ಇದೆ. 12-9ರಲ್ಲಿ ಪಂದ್ಯ. 12-9 ವೇಗದ ದಾಳಿಗಾರ್ತಿ ಕಾತುವ ನಿರೀಕ್ಷೆ. ಅಂಕ ಕದಿಯುವ ಪ್ರಯತ್ನದಲ್ಲಿ ಯಶಸ್ಸು ಅಂತ ಕಾಣಿಸುತ್ತೆ. ಕಾಯ್ದು ನೋಡೋಣ ನಿರ್ಣಾಯಕರ ನಿರ್ಣಯ. 1 ಅಂಕದ ಸಂಪಾದನೆಯೊಂದಿಗೆ ಮರಳಿ ಅಂಕಣ. ಯಾರ ಪರವಾಗಿ ಮ್ಯಾಚ್ ಇದೆ? 12-10 ಅಗ್ನಿ ಪರವಾಗಿ.
ದೇವರ ಪತ್ನಿ. ಸೊ ಈಗ ನಡೀತಕ್ಕಂಥ ಹಣಾಹಣಿ ಒಂದು ಅರ್ಥದಲ್ಲಿ ಉತ್ತರ ಪ್ರದೇಶ ಹಾಗೂ ಕರ್ನಾಟಕ ರಾಜ್ಯಗಳ ನಡುವೆ ಆದ್ರೂ ಪರವಾಗಿಲ್ಲ. ನಮ್ಮ ಈ ಕಬಡ್ಡಿ ವೈಭವದ ಅತ್ಯುತ್ತಮ ತಂಡಗಳೆಂದು ಹೇಳೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಈ ಕಬಡ್ಡಿ ಪಂದ್ಯಾಟವನ್ನ ಸಂಘಟನೆ ಮಾಡಿರ್ತಕ್ಕಂತಹ ಸರ್ವ ಶ್ರೀ ಗುರುಸಿದ್ದೇಶ್ವರ ಯುವಕ ಮಂಡಳಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇವೆ. 12-10 ಅತನಿ ಪರವಾಗಿ ಮತ್ತೊಮ್ಮೆ ಬೋನಸ್ ಬರ್ತಾ ಇದೆ. 12-11ರಲ್ಲಿ ಪಂದ್ಯ ಒಂದೇ ಒಂದು ಅಂಕದ ಅಂತರದಲ್ಲಿ ಅತನಿ ತಂಡ ಪಂದ್ಯದಲ್ಲಿ. ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು, ಕೂಗು ಹೊಡಿಬೇಡ್ರಪ್ಪ, ಚಪ್ಪಾಳೆ ತಟ್ರಿ. ಇದು ಆಟ, ಸಿನಿಮಾ ಅಲ್ಲ, ಆಟ. ನೀವು ಲೈವ್ ಆಗಿ ನೋಡ್ತಾ ಇದ್ದೀರಿ, ಟಿವಿ ಮುಂದೆ ಕುಂತಲ್ಲ, ನಿಮ್ಮ ಕಣ್ಣುಗಳನ್ನ ಟಿವಿ ತರ ಮಾಡ್ಕೊಂಡು ನೋಡ್ತಾ ಇದ್ದೀರಿ. ದಯವಿಟ್ಟು ಚಪ್ಪಾಳೆ ತಟ್ಟಿ. ಒಂದು ಅಂಕದೊಂದಿಗೆ ಮರಳಿ ಅತನಿ ಅಥವಾ ನಮ್ಮ ರಾಜ್ಯದ ಆಟಗಾರ. 13-11 13-11 ಅತನಿ. ಪುರುಷರ ಮೈದಾನದಲ್ಲಿ ಇರ್ತಕ್ಕಂಥ ಸ್ಕೋರ್ ಬೋರ್ಡ್ ಅದನ್ನು ಆಪರೇಟ್ ಮಾಡಿ ತಾವು ಸ್ಕೋರ್ ಬೋರ್ಡ್ ಆಪರೇಟರ್ ಯಾರು ನೋಡ್ರಪ್ಪ ಆ ಕಡೆಗೆ. ಪುರುಷರ ಮೈದಾನದಲ್ಲಿ ಇರ್ತಕ್ಕಂಥ ಸ್ಕೋರ್ ಬೋರ್ಡ್ ಅನ್ನೋದು ಕೂಡ ಉತ್ತಮವಾದ ದಾಳಿ ಸಂಘಟನೆಯನ್ನ ಮಾಡಿದ್ದಾರೆ ಆಟಗಾರ್ತಿ. ಕಾಯ್ದು ನೋಡೋಣ ಫಲಿತಾಂಶಕ್ಕಾಗಿ. 1 ಅಂಕದ ಸಂಪಾದನೆಯೊಂದಿಗೆ ಟೈಮ್ ಬ್ರೇಕ್ ಕೇಳ್ತಾ ಇದ್ದಾರೆ. ಟೈಮ್ ಮತ್ತೆ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ಅತನಿ ತಂಡದ ಈ ಆಟಗಾರ್ತಿ ತಂಡದ ಪ್ರಮುಖ ದಾಳಿಗಾರ್ತಿಯಾಗಿ ಹೊರಹೊಮ್ಮತಾ ಇದ್ದಾರೆ. ಫೈನಲ್ ಪಂದ್ಯದಲ್ಲಿ 13-12ರಲ್ಲಿ ಪಂದ್ಯ ಸಾಗುತ್ತಾ ಇದೆ. 1 ಅಂಕದ ಅಂತರದಲ್ಲಿ ಬಂಟ್ವಾಳ ಕಾಲೇಜು ಅತನಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾತ್ನೋಡು ಇಲ್ಲಿ 4 ಜನ ಆಟಗಾರ ನಡೆದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಉತ್ತಮವಾದ ದಾಳಿ ಸಂಘಟನೆ. ಉತ್ತಮವಾದ ಚಪ್ಪಾಳೆ. ನೆಮ್ಮದಿಯಲ್ಲಿ ಅವಕಾಶ ನನ್ನ ಗ್ರೌಂಡ್ ಮೇಲೆ ಇರ್ತಕ್ಕಂಥ ಸ್ಕೋರ್ ಬೋರ್ಡ್ ಚಾಲು ಮಾಡ್ತಿರೋದ ಅದು ಡಿಸ್ಕನೆಕ್ಟ್ ಆಪರೇಟರ್ ಅದು ಡಿಸ್ಕನೆಕ್ಟ್ ಆಗ್ತಾ ಇದೆ ಸರ್. ರೇಂಜ್ ಇಲ್ಲ. ನಾವೇ ಪ್ರತಿ ಮಿನಿಟ್ ಹೇಳ್ತಾ ಇದೀವಿ ಸರ್. 13-13 ಸ್ಕೋರ್ ಹೇಳಿ. 13-13 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ನೋಡೋಣ ವಿಜಯಲಕ್ಷ್ಮಿ ಕರ್ನಾಟಕಕ್ಕೋ ಅಥವಾ ಉತ್ತರ ಪ್ರದೇಶಕ್ಕೋ. ಸುಮಾರು ಸಾವಿರಾರು ಮೈಲುಗಳಲ್ಲಿ ವಿಜಯಲಕ್ಷ್ಮಿ ಓಡಿ ಹೋಗ್ತಾಳೋ ಅಥವಾ ಇಲ್ಲಿ ನಮ್ಮಲ್ಲಿ ಉಳಿತಾಳೋ ಕಾಯ್ದು ನೋಡ್ಬೇಕಾಗಿದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಆಟಗಾರ್ತಿಯರನ್ನ ಹುರಿದುಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. 13-13 ಸಮಬಲದ ಹೋರಾಟದಲ್ಲಿ ಮತ್ತೊಮ್ಮೆ ಮೀರ ತಂಡದ ಪರವಾಗಿ ವೇಗದ ದಾಳಿಗಾರ್ತಿ ತಂಡದ ಆಧಾರ ಸ್ತಂಭ ಕಾದು ನಡೆದ ನಿರೀಕ್ಷೆಯಲ್ಲಿ ಧ್ವನಿಯ ಪ್ರಯತ್ನದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಪಂದ್ಯ ಆರಂಭದ ಉದ್ದದಲ್ಲೂ ಕೂಡ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ. ಯಾಕಂದ್ರೆ 15+15 ನಿಮಿಷದ ಪಂದ್ಯ ಇರುವುದರಿಂದ ಬಹುತೇಕವಾಗಿ ನಿರ್ಣಾಯಕರ ಹತ್ತಿನ ಕಣ್ಣಿನಲ್ಲಿ ಏನೂ ಮಿಸ್ಟೇಕ್ ಆಗ್ತಾ ಇಲ್ಲ. ಉತ್ತಮವಾದ ನಿರ್ಣಯಗಳು ಬರ್ತಾ ಇದ್ದಾವೆ. ನಿರ್ಣಾಯಕರಿಗೊಂದು ಸಾರಿ ಎಲ್ಲ ಪ್ರೇಕ್ಷಕರು ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು, ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಎಲ್ಲರಿಗೂ. ಉತ್ತಮವಾದ ದಾಳಿಯ ಸಂಘಟನೆ ಪ್ರಯತ್ನ, ಆದರೆ ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳಿಲ್ಲದೆ. ಡೂ ಆರ್ ಡೈ. ಮೇರ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ. 5 ಜನ ಆಟಗಾರ್ತಿಯರು ನಡೆದ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಡೂ ಆರ್ ಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾತು ನೋಡ್ಬೇಕಿಲ್ಲಿ ಅಂಕ ಪಡೆಯಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಮಯ ಮೀರ್ತಾ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನದಲ್ಲಿ ಕೊನೆಯ ಹಂತದಲ್ಲಿ ಕೈ ಚೆಲ್ತಾ ಇದ್ದಾರೆ. ಅವಸರವೇ ಅಪಾಯಕ್ಕೆ ಕಾರಣ. 15-13 15-13 ಮೇರ. ಪ್ರೇಕ್ಷಕರು ನೀವೆಷ್ಟು ಲವಲವಿಕೆಯಿಂದ ಇರುತ್ತೀರೋ ಆಟವು ಅಷ್ಟೇ ಲವಲವಿಕೆಯಿಂದ ಮುಂದುವರಿಯುತ್ತದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಪ್ರೇಕ್ಷಕರು ಆಟಗಾರ್ತಿಯರನ್ನ ಹುರಿದುಂಬಿಸಿ ದಯವಿಟ್ಟು. ಬೋನಸ್ ಅಂಕ ಹಾಕೋದು ವಾಪಸ್ ಆಗಿದ್ದಾಳೆ ಆಟಗಾರ್ತಿ.
ಹೀಗೆ ಹಂತದ ಆರಂಭದ ಮೊದಲನೇ ದಾಳಿಯಲ್ಲಿ ನೀರ ತಂಡದ ಪರವಾಗಿ ತುಪಟಿಗಳ ಆಟದ 15-14ರಲ್ಲಿ ಪಂದ್ಯ. ಒಂದು ಹಂತದ ಪಂದ್ಯದಲ್ಲಿ ನೀರ ತಂಡ ಇದೆ. ನೋಡ್ಬೇಕಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಹೊಂದಾಣಿಕೆ ಪಂದ್ಯ ಅಂತ ಹೇಳ್ಬೋದು. ಕೆಲವೊಂದು ರೋಗಿಕೆಯನ್ನು ಬಗ್ಗೆ ಸಾಗುತ್ತಾ ಇದೆ. ಉತ್ತಮವಾದ ಚಿತ್ರರಚನೆ ಮತ್ತೊಮ್ಮೆ ತಂಡದ ಪ್ರಮುಖ ದಾಳಿಗಾತಿ ಅಂಕಣಗಳ ಮಾತುಕತೆ 15-14ರಲ್ಲಿ ಪಂದ್ಯ. ಬೋನಸ್ ಕದಿಯುವ ಪ್ರಯತ್ನದಲ್ಲಿ ಆಟಗಾರ್ತಿ ಕಾಯ್ದು ನೋಡೋಣ. ನಿರ್ಣಯಕ್ಕಾಗಿ ಇದೇ ಬರುವಂತ 18-24ರಂದು ಬೆಳಗಾವಿ ಜಿಲ್ಲೆಯ 15 ತಾಲೂಕಿನ ರೆಡ್ಡಿ ಗ್ರಾಮದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಇದೆ. ಪಂದ್ಯಾವಳಿಯ ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000, ಚತುರ್ಥ ಬಹುಮಾನ 7,000. ಬಹುಶಃ ತಾಯಂದಿರೆಲ್ಲ ಬಹಳ ಬೇಜಾರ್ಬೇಕು ಸರ್. ನಮ್ಮ ಅದು ಧಾರಾವಾಹಿ ಗೊತ್ತಾಗ್ಯಾವಲ್ರಿ ಗೊತ್ತಾ? ಧಾರಾವಾಹಿ ಇರ್ಲಿ ಬಿಡ್ರಿ. ಬಂದಾಗಿಂದ್ರ ಬರೇ ನಾವು ಚಪ್ಪಾಳಿ ಬಡಿರಿ ಅಂತ ಹೇಳ್ತಾ ಇದೀವಿ. ಸೋಮವಾರ ಚಪ್ಪಾಳೆ ಬಡಿದ್ರೆ BP ಸುಖ ಬರುದಿಲ್ಲ, ಅವ್ರಿಗೆ ಗೊತ್ತಿರ್ಲಿ. ಆದ್ರೆ ಇವತ್ತು ಜಾತ್ರೆ ಅಂದ್ರೆ ಮನ್ಯಾಗ ಹೋಳಿಗೆ ಚಪಾತಿ ಮಾಡಿ ಪಾಪ ಎಲ್ಲರೂ ಸುಸ್ತಾ ಇದ್ದಾರೆ. ಇಂದು ಬಂದಾಗ ಆಲ್ರೆಡಿ ಮುಗಿದು ಹೋಗಿದ್ದೀನಿ. 17-15 2 ಅಂಕದ ಅಂತರದಲ್ಲಿ ಮನಜ್ವಾಡ PU ಕಾಲೇಜ್ ಹತ್ತನೇ ತನ್ನ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅವ್ರ ರೈಡ್ ಹೋಗ್ಲಿ. ಬಹುತೇಕ ಕರ್ನಾಟಕ ರಾಜ್ಯವನ್ನ ಅಪ್ಪಿಕೊಳ್ಳುವ ಸಾಧ್ಯತೆಗಳಿವೆ. ಕಾಯ್ದು ನೋಡೋಣ. ಉತ್ತಮವಾದ ದಾಳಿಯ ಸಂಘಟನೆ ಕಾಯ್ದು ನೋಡೋಣ. ನಿರ್ಣಯಕ್ಕಾಗಿ ಲಾಬಿಯನ್ನು ಪ್ರವೇಶಿಸಿ ನಾನು 100ಕ್ಕೆ 100 ಮುಟ್ಟಿದ್ದೇನೆ. ನಿರ್ಣಯ ನೀಡಿದ್ದಾರೆ. ಧನ್ಯವಾದಗಳು ರೆಫ್ರಿ ಅವರಿಗೆ. 17-16 ಒಂದೇ ಒಂದು ಅಂಕದ ಅಂತರದಲ್ಲಿ ಹತ್ತನೇ ತಂಡ ಮುನ್ನಡೆಯಲ್ಲಿದೆ. 30,000 ಯಾರಿಗೆ ಒಲಿತದೆ ಅಂತ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಕಾತುರದಿಂದ ಕಾಯ್ತಾ ಇದ್ದಾರೆ. ನಾವು ಮತ್ತೊಂದು ತಂಡದ ಸ್ಕೋರ್ ಬಲ ಸಮ 17-17 ಶ್ರಮಬಲ. ಹಾಗೆಯೇ ನಾವು ಮತ್ತೊಂದು ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಪಂದ್ಯ ಮುಗಿದ ನಂತರ ಯಾರು ಕೂಡ ಗಲಾಟೆ ಮಾಡಬಾರ್ದು. ಉತ್ತಮವಾದ ದಾಳಿ. ಮೈದಾನ ಕ್ಲಿಯರ್ ಆಗಿದೆ. ಎಲ್ಲ ಆಟಗಾರರು ಹೊರಗಡೆ ಬರಬೇಕು. ಟೈಮ್ಔಟ್ ಸಮಯದ ಬೇಡಿಕೆ. ಎಲ್ಲರ ಕಣ್ಣು ಬ್ಯಾಂಕ್ ಅಕೌಂಟ್ ಮೇಲೆ ಐತ್ರಿ. 17-21ರಲ್ಲಿ ಪಂದ್ಯ. ಕ್ಯಾಪ್ಟನ್ ಕಂಟ್ರೋಲ್ ಮತ್ತು ನಿರ್ಣಾಯಕರ ಸೂಚನೆ ಆಗ್ತಾ ಇದೆ. ಮೇಘಾತ್ ತಂಡಕ್ಕೆ ಕಾದ್ ನೋಡಬೇಕಿಲ್ಲ. ಪ್ರಯತ್ನವೇ ಯಶಸ್ಸು. ಒಂದು ಅಂಕ ತಂಡದ ಬಲ 18-21 ಉತ್ತರ ಪ್ರದೇಶದ ಪರವಾಗಿ. ಕೋಚ್ ಅವರು ಸಿಡಿಮಿಡಿ ಗೌರ್ತಾ ಇದ್ದಾರೆ. ಹಿಡಿತ ವಿಫಲಗೊಂಡಂತೆ ಕಾಣಿಸ್ತಾ ಇದೆ. ಕಾಯ್ದು ನೋಡೋಣ. ಒಂದು ಅಂಕ ಕಲಿಯುವಲ್ಲಿ ಯಶಸ್ಸಾಗಿದ್ದಾಳೆ ದಾಳಿಗಾರ್ತಿ. ತಂಡದ ಬಲ 22-18. ಮತ್ತೊಮ್ಮೆ ಹಿಂದಿನ ದಾಳಿಯಲ್ಲಿ ಒಂದು ಸಂಪಾದನೆಗೆ ತಂಡಕ್ಕೆ ಆಶ್ಚರ್ಯವಾದಂತ ಆಟಗಾರ್ತಿ ಧನುಷ್ವಾಡ PU ಕಾಲೇಜ್ 10ನೇ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಪಡಿತಾ ಇದ್ದಾರೆ. 22-19 ಬಹಳ ಒಂದು ರೋಚಕವಾದಂತ ಪಂದ್ಯ ನೋಡಿ. ಚಪ್ಪಾಳೆ ಹೊಡಿತೀರೋ ಅಷ್ಟು ಜೋರಾಗಿ ವಿಜಯಲಕ್ಷ್ಮಿ ಇಷ್ಟು ಕಡೆ ಮುಖ ಮಾಡ್ತಾಳೆ. ನಮ್ಮ ರಾಜ್ಯದ ಕಡೆ ಅಂದ್ರೆ ಈ ಉತ್ತರ ಪದೆಯ ತಂಡದ ಕಡೆ. ಹಾಗೆಯೇ ಪಂದ್ಯ ಮುಗಿದ ನಂತರ ಸ್ವಲ್ಪ ಹೋಗುವಾಗಲ್ಲಿ ದಾರಿ ಚಿಕ್ಕದಿದೆ. ಸ್ವಲ್ಪ ತಾಯಂದಿರಿಗೆ ಮೊದಲು ಅವಕಾಶ ಮಾಡಿಕೊಡಿ. ತದನಂತರದಲ್ಲಿ ನಮ್ಮ ಎಲ್ಲ ಅಣ್ಣಗಳು ಹೋಗ್ಬೇಕು. ದಯವಿಟ್ಟು ಹೋಗುವಾಗ ಯಾರ್ಯಾರು ಮೋಟರ್ ಸೈಕಲ್ಗಳಲ್ಲಿ ಬಂದಿದ್ದೀರಿ ದಯವಿಟ್ಟು ನಿಧಾನವಾಗಿ ಹೋಗಿ. ಮೋಟರ್ ಸೈಕಲ್ ಬಳಸುವಂತವರು ಹೆಲ್ಮೆಟ್ ಅನ್ನ ಬಳಸಿ ಹಾಕ್ತಾರೆ. ಜೀವವನ್ನು ರಕ್ಷಿಸಿ. ಔಟ್ ಆಫ್ ದ ಕೋರ್ಟ್ ಅಂತಕ್ಕಂಥ ತೀರ್ಮಾನ ಆಗೋಗಿದೆ.
ತಂಡದ ಬಲಬಲ 23-19. ಕುದುರೆ ತಂಡದ ಆಟಗಾರ್ತಿ ದಾಳಿ ಮಾಡುತ್ತಾರೆ. ಪಂದ್ಯ ಮುಗಿದ ನಂತರ ತಾಯಂದಿರು ನೀವು ಹೇಗೆ ಕುಳಿತಿದ್ದೀರಿ ಹಾಗೆ ಕೂಡಬೇಕು. ಯಾಕಂದ್ರೆ ಎಲ್ಲ ಅಣ್ಣಗಳು ಬೇಗ ಬೇಗ ಹೋಗ್ತಾರ. ಯಾಕಂದ್ರೆ ನೀವು ನಡೆಯುವಾಗ ಸ್ಲೋ ಇದ್ರಿ. ಸೋಮಣ್ಣ ಚಪಾತಿ ಅದು ಎಲ್ಲ ಮಾಡಿಟ್ಟಾರ. ಮುಂದೆ ಊಟ ಮಾಡಿ ನಡೀತಿರ್ತಾರ. ಅಲ್ಲ, ಊಟ ಮನೆಗೆ ಹೋಗಿ ಮುಟ್ಟಬೇಕಲ್ಲ ಸರ್. ಅದಕ್ಕೆ ಎಲ್ಲ ಅಣ್ಣಗಳು ಬೇಗ ಬೇಗ ಹೋಗ್ತಾರ. ದಯವಿಟ್ಟು ತಾಯಂದಿರು ಸಹಕಾರ ಮಾಡ್ಬೇಕು. ನೀವೆಲ್ಲ ಬಹುಮಾನವಿದ್ರೆ ಆಗುವವರೆಗೆ ಇಟ್ಕೊಳ್ಬೇಕು. ತದನಂತರದಲ್ಲಿ ನಿಧಾನವಾಗಿ ತಮ್ಮ ಮನೆಗೆ ಹೋಗ್ಬೇಕು. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸು ಆಗ್ಬೇಕಾದ್ರೆ ನೀವೇನ್ ಹೇಳ್ತಿದ್ದೀರಿ, ನೀವೆಲ್ಲರೂ ಸಾಕ್ಷಿ, ನಿಮ್ಮೆಲ್ಲರ ಸಾಕ್ಷಿ, ನಿಮ್ಮ ಮನಸಾಕ್ಷಿ, ನಿಮ್ಮ ಆತ್ಮಸಾಕ್ಷಿ. ಈ ಒಂದು ಕ್ರೀಡಾಕೂಟದ ಅಭೂತಪೂರ್ವ ಯಶಸ್ಸಿಗೆ ನೀವೆಲ್ಲರೂ ಕಾರಣರಾಗಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಪ್ರೇಕ್ಷಕರಿಗೆಲ್ಲರಿಗೂ. ಪ್ರಕಾಶನ ಹೆಲ್ವಿ ಅವರು ಈ ದಾಳಿಗಾರ್ತಿಯನ್ನ ಟ್ಯಾಕಲ್ ಮಾಡಿದ್ರು. 100 ರೂಪಾಯಿ ನಗದು ಬಹುಮಾನ ಇಟ್ಟಿದ್ರು. 100 ರೂಪಾಯಿ ಉಳಿತು. ಧನ್ಯವಾದಗಳು. ಆಂಕಲ್ ಕ್ಯಾಚ್ ಮಾಡೋದಕ್ಕೆ ಹೋಗಿ ವಿಫಲಗೊಂಡಿದ್ದಾಳೆ ಆಟಗಾರ್ತಿ. ದಾರಿಗಂತ ತಗೊಂಡು ಹೊಂಟ್ರಿ. ತೆರವುಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಇನ್ನೊಂದು 5 ನಿಮಿಷ ವೇಟ್ ಮಾಡಿದ್ರೆ ಬೆಟ್ರು. ಇಲ್ಲೇ ಹೋದ್ರೆ ಸ್ವಲ್ಪ ಆರಕ್ಷಕ ಅಧಿಕಾರಿಗಳಿಗೆ ಬೆತ್ತ ಬೀಸುವ ಸಮಯ ಬರ್ಬೋದು. ಹಾಗೇನೆ ಆರಕ್ಷಕ ಅಧಿಕಾರಿಗಳಿಗೆ ಬೆತ್ತ ಬೀಸತಕ್ಕಂಥ ಸಮಯ ಬರ್ಬೋದು. ದಯವಿಟ್ಟು ಇನ್ನೊಂದು 5 ನಿಮಿಷ ಬ್ಯಾರಿಕೇಡ್ ಅನ್ನ ಉಳಿಸಿ. ಹಾಗೆಯೇ ಈ ಒಂದು ಫೈನಲ್ ಪಂದ್ಯದ ನಿರ್ಣಾಯಕರಾಗಿ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ PN ಅಲ್ಗೂರ್ ಸರ್ ಮತ್ತು ಪ್ರಭಾತ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಹ ತೀರ್ಪುಗಾರರಾಗಿ ಸ್ಥಳೀಯ ಅನುಭವಿ ತೀರ್ಪುಗಾರರು ಇದೇ ಅಂಕಣದಲ್ಲಿ ಕಬಡ್ಡಿಯನ್ನ ಆಡಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸರ್ಕಾರಿ ಕೆಲಸವನ್ನ ತ್ಯಜಿಸಿಕೊಂಡು ಸೊಸೈಟಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಂಕರ್ ಸಾಲೂರು ಸರ್ ಅವರು ಒಂದು ಬದಿಯಲ್ಲಿದ್ರೆ, ಇನ್ನೊಂದು ಬದಿಯಲ್ಲಿ ಸುಶಾಂತ್ ಹೋಕ್ಳೆ ಸರ್ ಅವರು ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ್ ಪ್ರಗತಿ ಸರ್ ಅವರು ಬೇರ ಬದಿಯಲ್ಲಿದ್ರೆ, ಅತನಿ ಬದಿಯಲ್ಲಿ MK ಪೂಜಾರಿ ಸರ್ ಅವರಿದ್ದಾರೆ. ಸ್ಕೋರರ್ ಆಗಿ ಪರಮಾನಂದವಾಡಿಯಲ್ಲಿ ಎಲ್ರಿಗೂ ಪರಿಚಿತರು 15 ವರ್ಷಗಳ ಕಾಲ ಸೇವೆಯನ್ನು ಗೈದು ಈಗಾಗಲೇ ತಮ್ಮ ಸ್ವಗ್ರಾಮಕ್ಕೆ ತೆರಳಿರುವಂತಹ ಆತ್ಮೀಯ ಗುರುಗಳಾಗಿರುವಂತಹ BB ಮಂಗೂಮ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಅವರೊಂದಿಗೆ ಸಕಲ ಕಲಾ ಒಲ್ಬಹುದು ಎಲ್ಲೇ ಆರ್ಕೆಸ್ಟ್ರಾ ಬೇಕಾದಲ್ಲಿ ಕೂಡ ಸಂಪರ್ಕ ಮಾಡಬಹುದು. ಅವರನ್ನು ಜಾನಪದ ಅಕಾಡೆಮಿಯ ಸದಸ್ಯರು ಕೂಡ ನಮ್ಮ ಆತ್ಮೀಯರಾದ ಸುರೇಶ್ ವಾಗ್ಮೋಡೆ ಸರ್ ಅವರು ಈ ಒಂದು ಪಂದ್ಯದ ರೆಕಾರ್ಡರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನೇಕ ನಿರ್ಣಾಯಕರು ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಭಾಗವಹಿಸಿರುವಂತಹ ಎಲ್ಲ ನಿರ್ಣಾಯಕ ಪಂದ್ಯಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 1 is help out and 1 touch point. 2 point is there. Then Udureshi. ತಂಡದ ಬಲಬಲ 27-19. ನೀವು ಹೇಳಿದಲ್ಲಿ ಸರ್ ನೋಡಿ, ನಾನು ಹೇಳಿದ್ರೆ ವಿಜಯಲಕ್ಷ್ಮಿ ಕರ್ನಾಟಕದಂತ ಮುಖ ಮಾಡ್ಬೇಕಂತ ಕೇಳಿದ್ರು. ನೀವು ಎಲ್ಲರೂ ಸಾಕ್ಷಿ ಇದ್ದೀರಿ. ಕೈ ಬಿಟ್ಟು, ದಯವಿಟ್ಟು ಕೈ ಬಿಟ್ಟು. ಅಲ್ಲ, ವಿಜಯಲಕ್ಷ್ಮಿ ಹೋಗ್ತಾ ಇದೆ, ಗೃಹಲಕ್ಷ್ಮಿ ಬರ್ತಾ ಇದೆ. ಗೃಹಲಕ್ಷ್ಮಿ ಬರೋದಕ್ಕೆ ಇನ್ನೂ ಬಹಳಷ್ಟು 10ನೇ ತಾರೀಕೊಳಗೆ ಟೈಮ್ ಇದೆ. ಪರವಾಗಿಲ್ಲ, ನಾವು ವಿಜಯಲಕ್ಷ್ಮಿಯನ್ನ ಕಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಕುಸ್ತಿಗಳು ಇರ್ತವೆ. ನಾಳೆ ತಾನೇ ತಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು. ನಾಟಕ ಈ ಆಟಗಾರ್ತಿಯನ್ನ ಹಿಡಿದ್ರೆ ಅಂಡಿಕೋರೆಯವರು 100 ರೂಪಾಯಿ ಬಹುಮಾನ ಇಟ್ಟಿದ್ದಾರೆ. ನೋಡೋಣ. ಹಾಗೆಯೇ ಇವತ್ತು ಸರಿಯಾಗಿ 10 ಗಂಟೆ 30 ನಿಮಿಷಕ್ಕೆ ಸುಂದರ ಸಾಮಾಜಿಕ ಕೌಟುಂಬಿಕ ನಾಟಕ ಇರುತ್ತದೆ. ತಾವೆಲ್ಲರೂ ಕೂಡ ನಾಟಕವನ್ನು ವೀಕ್ಷಿಸಲಿಕ್ಕೂ ಕೂಡ ತಾವೆಲ್ಲರೂ ಕೂಡ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ನಾಳೆ ತಾನೇ ಜಗ್ಗಿ ನಿಕಾಲಿ ಕುಸ್ತಿಗಳಿದ್ದಾವೆ. 30-20ರಲ್ಲಿ ಪಂದ್ಯ ಸಾಗ್ತಾ ಇದೆ. 10 ಅಂಕದ ಹಿನ್ನಡೆಯಲ್ಲಿ ಅತ್ಯಂತ ಇರುವುದರಿಂದ ಅಭಿಮಾನಿಗಳು ನಿರಾಶೆ ಆಗ್ತಾ ಇದ್ದಾರೆ, ವಾಪಸ್ ಆಗ್ತಾ ಇದ್ದಾರೆ. ಸೋಮವಾರ ನಾಟಕದ ಹೆಸರು ಹೇಳಿಲ್ಲ. ನಾಟಕದ ಹೆಸರು ಗೊತ್ತಿಲ್ಲ ಅನ್ನೋ ನಾಟಕ ಇಲ್ಲಪ್ಪ, ನಮಗ್ ಗೊತ್ತಿಲ್ಲ ಸರ್. ಓಕೆ, ಧನ್ಯವಾದಗಳು ಸೋಮ ಅವರಿಗೆ. ಉತ್ತಮವಾದ ದಾಳಿ ಸಂಘಟನೆಯಲ್ಲಿ ಉದುರೆ ಆಟಗಾರ್ತಿ. ಈ ಆಟಗಾರ್ತಿ ನಡೆದ್ರೆ 100 ರೂಪಾಯಿ ಇದೆ ನೋಡಿ. ಅತನಿ ಕರ್ನಾಟಕದ ಆಟಗಾರ್ತಿ. ಪೂಜಾರಿ ಸರ್, ನಾಟಕದ ಹೆಸರು
ಮನೆಯ ಮಾನ ಅಣ್ಣನ ಪ್ರಾಣ ಎಂಬ ಸುಂದರ ಸಾಮಾಜಿಕ ಕೌಟುಂಬಿಕ ನಾಟಕ ಕಲಾ ರಸಿಕರೇ ಕಲಾ ಅಭಿಮಾನಿಗಳು ನೋಡಲು ಮರೆಯದಿರಿ. ನಾಳೆ ದಿನ ಮರೆತು ಮರಗದಿರಿ. ನಾನೆಲ್ಲೋ ನಾಟಕದ ಹೆಸರಿಗೆ ಗೊತ್ತಿಲ್ಲ ಅಂತೇಳಿ ಹೊಸ ಹೆಸರು ಮಾಡಿದೆ. ಧನ್ಯವಾದಗಳು ಸರ್ ನಾಟಕದ ಹೆಸರನ್ನ ತಿಳಿಯಪಡಿಸಿದ್ದಕ್ಕಾಗಿ. ಗಮನಿಸಬೇಕು. Last 5 minutes go. What I think so. ಯಾರು ಕಲ್ಲುಗಳನ್ನ ಮುಗಿಬಾರ್ದು ಅಂತ ಕೆಲಸ ಯಾರು ಮಾಡಬಾರ್ದಪ್ಪ. ನೀವು ಒಬ್ಬರು ಏನಾದ್ರೂ ಮಾಡಿದ್ರು ಕೂಡ ನಿಮ್ಮ ಗ್ರಾಮಕ್ಕೆ ಕಪ್ಪು ಸಿಕ್ಕಿ ಬರ್ತದ. 22-31 ಮೀರಾತ್ ಪರವಾಗಿ 32-22 ಮೀರಾತ್ ಪರವಾಗಿ. 31 ಬಾಳಲ್ಲ, 22 ಕಡಿಮೆ ಅಲ್ಲ. ತಾಯಿ ಲಘು ಆಶೀರ್ವಾದ ಮಾಡಿದ್ರೆ 1-2 ಆಗ್ಬೋದು. ಸರ್. ಓಕೆ, ಧನ್ಯವಾದಗಳು. ದಯಮಾಡಿ ಎಲ್ಲ ಆಟಗಾರರಲ್ಲಿ ಒಂದು ವಿನಂತಿ. ಸ್ವತಂತ್ರ ತಂಡದವರು ತಾವು ದಯಮಾಡಿ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ತಮಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಟಗಾರರಿಗೆ ಮಾತ್ರ ಊಟವನ್ನು 23-31 ಮತ್ತೆ 70 ಇದೆ. ಸರ್, ಆಟಗಾರರಿಗೆ ಊಟ ಮಾಡಿಕೊಳ್ಳಲಿಕ್ಕೆ ತಾವು ಹೇಳ್ಬಿಡ್ರಿ. ಮತ್ತೆ ದಯವಿಟ್ಟು ಎಲ್ಲ ಆಟಗಾರರಿಗೆ ಆಟಗಾರ್ತಿಯರಿಗೆ ಊಟದ ವ್ಯವಸ್ಥೆ ಇದೆ. 2 ಅಂಕ ಕಳೆಯುವಲ್ಲಿ ಯಶಸ್ಸಾಗಿದೆ ಮೀರತ್ ತಂಡ. ಯಾಕೋ ಹೆಜ್ಜೆ ನಮ್ಮ ರಾಜ್ಯದ ಗಡಿಯ ಅಂಚಿನಲ್ಲಿ ಇಟ್ಟಿದ್ದಾವೆ ವಿಜಯಲಕ್ಷ್ಮಿ. ರಾಜ್ಯದ ಗಡಿಯನ್ನ ದಾಟುವ ನಿರೀಕ್ಷೆಯಲ್ಲಿದ್ದೇವೆ. ದಯವಿಟ್ಟು ಆ ಹೆಜ್ಜೆಯನ್ನ ಯಶಸ್ಸಿನ ದಾಳಿಯೊಂದಿಗೆ ಬರ್ತಾ ಇದ್ದಾರೆ ದಾಳಿಗಾರ್ತಿ. ಸಾರಿ, ಎಷ್ಟು ಲಾಸ್ಟ್ 3 ಮಿನಿಟ್. ಓಕೆ ಸರ್, 1 ನಿಮಿಷ. ಹಲೋ ಈ ದಾಳಿ ಮಾಡ್ತಕ್ಕಂಥ ದಾಳಿಗಾರ್ತಿಯನ್ನ ಟ್ಯಾಕಲ್ ಮಾಡಿದ್ರೆ ನಮ್ಮ ತುರ್ಚಿ ಠಾಣೆಯ ಹವಾಲ್ದಾರ್ ಸಾಹೇಬರಾಗಿದ್ದಂತ ಇನ್ಸಲ್ ಸರ್ ಅವರು 15 ತಂಡಕ್ಕೆ 1,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಒಂದ್ಸಲ ಇರಲಿಲ್ಲ ಅಂದ್ರೆ ಇನ್ಸಲ್ ಸರ್ ಕರೆ ನಾವು ಎಲ್ಲ ತಯಾರಿದ್ದೀರಾ? ಸರಿ, ಹಲೋ ಸರ್ ಸರ್ 25-33 ಪಂದ್ಯ ಸಾಗುತ್ತಾ ಇದೆ. ನೋಡ್ಬೇಕಿಲ್ಲಿ ಕೊನೆ ಹಂತಕ್ಕೆ ಪಂದ್ಯ ಸಾಗುತ್ತಾ ಇದೆ. ಉತ್ತಮವಾದ ದಾಳಿಯ ಸಂಘಟನೆ, ಆದರೆ ಯಾವುದೇ ಅಂಕವಿಲ್ಲದೆ ಮರಳಿ ಅಂಕಣೆ. ಕೊನೆಯ ಲಾಸ್ಟ್ 2 ಮಿನಿಟ್ಸ್. ಈ ದಾಳಿಗಾರಿಕೆಯನ್ನು ಏನಾದರೂ ಅಗ್ನಿ ತಂಡದವರು ಹಿಡಿದ್ರೆ ನಮ್ಮ ಕುರ್ಚಿ ಠಾಣೆಯ ಹವಾಲ್ದಾರ್ ಸರ್ ಇರುವಂತ ಇನ್ಸಲ್ ಸರ್ ಅವರು 1,000 ರೂಪಾಯಿಯನ್ನು ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಮತ್ತೊಂದು ಹೆಜ್ಜೆಯನ್ನ ಕರ್ನಾಟಕದ ಗಡಿಯ ಅಂಚಿನ ಆ ಕಡೆ ಇರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ವಿಜಯಲಕ್ಷ್ಮಿ. ಉತ್ತಮವಾದ ಅಂಕ ಸಂಪಾದನೆಯಲ್ಲಿ 10ನೇ ತಂಡ 24-26 34-26 ಇನ್ ಫೇವರ್ ಆಫ್ ಭಾರತ್. 10 ಅಂಕದ ಅಂತರದಲ್ಲಿ ಉತ್ತರ ಪ್ರದೇಶ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕೊನೆ ಹಂತಕ್ಕೆ ಪಂದ್ಯ ಸಾಗುತ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ ನೋಡುಗರ ಮನಸ್ಸುಳಿದಂತಹ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವ ಗುರು ಸಿದ್ದೇಶ್ವರ ಯುವಕ ಸಂಘಕ್ಕೆ ನಾವು ಎಷ್ಟು ಬಾರಿ ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸಿದ್ರು ಕೂಡ ಕಡಿಮೆ. ಇತಿಹಾಸದಲ್ಲಿ ಐತಿಹಾಸಿಕ ಕಬಡ್ಡಿ ವೈಭವ. ಕೇವಲ 60 ಸೆಕೆಂಡ್ಗಳು ಮಾತ್ರ ನಮಗೆ ಈ ರಥದ ಉತ್ತನ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆಟಗಾರ್ತಿಯರಿಗೆ ಜೋರಾದ ಚಪ್ಪಾಳೆ ಬರಲಿ, ಶಬ್ದ ಬರಲಿ, ರೊಟ್ಟಿ ಬಿಡದಂಗೆಲ್ಲ ಚಪ್ಪಾಳೆ ಶಬ್ದ. ಸಂಪಾದನೆಯಲ್ಲಿ ಆಟಗಾರ್ತಿ ಬಹುತೇಕವಾಗಿ ತಾಯಿ ಇನ್ನೇನು ವಿಜಯಲಕ್ಷ್ಮಿ ನಮ್ಮ ರಾಜ್ಯದ ಗಡಿಯನ್ನ ದಾಟಿ
ನಮ್ಮ ರಾಜ್ಯದ ಗಡಿಯನ್ನ ದಾಟಿ ಉತ್ತರ ಪ್ರದೇಶದತ್ತ ಹೆಜ್ಜೆಯನ್ನ ಇಟ್ಟಿದ್ದಾಳೆ. ಈ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಎಲ್ಲರಿಗೂ ಕಬಡ್ಡಿಯ ರಸದೌತಣವನ್ನ ಗ್ರಾಮೀಣ ಮಟ್ಟದಲ್ಲಿ ತಂದು ಗುಣಪಡಿಸಿರ್ತಕ್ಕಂತಹ ಎಲ್ಲ ಅಲ್ಲೇ ಕೂತ್ಕೊಳ್ಬೇಕು. ಗುರುಸಿದ್ದೇಶ್ವರ ಯುವಕ ಮಂಡಳಕ್ಕೆ